ಖುಷಿ ಆಯಿತು ನೋಡಿ ಇವ್ರದ್ದು ಹೆಂಗೆ ಸಂಪ್ರದಾಯ, ವರ್ಷಕ್ಕೊಂದೊಂದು ಫೋನ್ ಮಾಡೋದು. ಶುಭವಾಗಲಿ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ. ಎಲ್ಲ ಮರೆತು ಹೋಗ್ಬಿಡುತ್ತೆ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ಕಾರ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಮಸ್ಕಾರ, ಬಿಜಾಪುರಿಂದ. ಬಿಜಾಪುರ ಇದೆ ಮೊದಲೇ ಸರಿ ಮಾತಾಡ್ತಿರೋದಾ? ಹಾ ಸರ್. ಏನು ಮಾಡ್ಕೊಂಡಿರೋದು? ಏನಿಲ್ಲ, ಇಲ್ಲೇ ಊರಲ್ಲಿ ಕೆಲಸ. ಊರಲ್ಲಿ ಏನು ಕೆಲಸ ಮಾಡ್ತೀರಿ? ಬ್ಯಾಂಕಲ್ಲಿ ಹೋಗುದು. ಮತ್ತು ಏನು ಇಲ್ಲ ಅಂತ ಯಾಕಂತೀರಿ? ಬ್ಯಾಂಕಲ್ಲಿ ಕೆಲಸ ಮಾಡ್ತೀರಾ ಸರ್ ನೀವು? ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀರಿ ಮತ್ತು ಏನೂ ಇಲ್ಲ ಅಂತೀರಿ. ಎಷ್ಟು ವರ್ಷ ನಿಮಗೆ? 24. 24 ವರ್ಷ? ಹಾ. ವಾ, ನವ ಯುವಕರು. ಹೇಳಿ, ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಕಾರ್ಯಕ್ರಮ ಈಗ ಒಂದು 2-3 ಮಂತ್ಸ್. ಯಾರು ಹೇಳಿದ್ದಿದ್ರ ಬಗ್ಗೆ? ಈಗ ಯೂಟ್ಯೂಬ್ ಅಲ್ಲಿ ನೋಡ್ತಾ, ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿತ್ತು, ಅಲ್ಲಿ ನೋಡ್ಬಿಟ್ರಿ. ಹಾ. ಸಂತೋಷ. ಊಟ ಮಾಡಿದ್ರಾ? ಹಾ, ಊಟ ಆಗಿದೆ ಸರ್. ನಿಮ್ದು? ಓ ಆಯ್ತು. ಏನು ಊಟ ಮಾಡಿದ್ರಿ? ಇಲ್ಲ, ಅನ್ನ ಸಾರ ರೊಟ್ಟಿ. ಅನ್ನ ಸಾರು, ಈ ಜೋಳದ ರೊಟ್ಟಿ? ಹಾ, ಜೋಳದ ರೊಟ್ಟಿ. ಓಹೋ, ಜೋಳದ ರೊಟ್ಟಿ ಆಯ್ತು. ಏನಾದರೂ ಹಂಚ್ಕೊಳ್ಳೋದಿದೆಯಾ? ಏನಿಲ್ಲ ಸರ್, ಇವತ್ತು ಫಸ್ಟ್ ಟೈಮ್ ಕರೆ ಮಾಡಿದ್ದೀನಿ. ಫುಲ್ ಖುಷಿ ಆಗತೈತಿ. ಫಸ್ಟ್ ಟೈಮ್ ಕರೆ ಮಾಡಿಬಿಟ್ಟಿದ್ದೀರಿ, ಸಿಕ್ಬಿಟ್ಟಿದೆ. ಫುಲ್ ಖುಷಿ ಆಗ್ಬಿಟ್ಟಿದ್ದೀರಾ? ಸಿಗುತ್ತಾ ಇಲ್ಲ ಅನ್ಕೊಂಡಿದ್ದೆ. ಹೌದಾ? ಹಾ ಸರ್. ಅಂದ್ರೆ 8 ಗಂಟೆಯಿಂದ ಕಾರ್ಯಕ್ರಮ ಆರಂಭ ಆದಾಗ್ಲಿಂದ ಕೇಳ್ತಾ ಇದ್ದೀರಾ? ಇಲ್ಲ ಸರ್, ಈಗ ಒಂದು 5 ನಿಮಿಷ ಆಯ್ತು. ಈಗ ಡ್ಯೂಟಿ ಮುಗಿಸ್ಕೊಂಡ್ ಬಂದೆ. ಓ, ಈಗ ಡ್ಯೂಟಿ ಮುಗಿಸ್ಕೊಂಡ್ ಬಂದು ಆನ್ ಮಾಡಿದ್ರಿ? ಫೋನ್ ಹಚ್ಚಿದೆ, ಕಾಲ್ ಲೈವ್ ನಡೀತಾ ಇದೆಯಲ್ಲಪ್ಪ, ನಾನೊಂದ್ಸಲಿ ಮಾಡ್ಬಿಡೋಣ ಅಂತ ಮಾಡಿದ್ರಿ. ಹಾ ಸರ್. ಸಿಕ್ಬಿಡ್ತು ನೋಡಿ. ಆಗ್ಲಿ, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮತ್ತೆ ಮತ್ತೆ ಕರೆ ಮಾಡ್ತಾ ಇರಿ. ಏನಾದರೂ ಹಂಚ್ಕೊಳ್ಳೋದು ಇದೆಯಾ ಇಲ್ವಾ? ಏನಿಲ್ಲ ಸರ್, ಒಂದು ಹಲೋ ಸರ್. ಹೇಳಪ್ಪ. ಏನೋ ಒಂದು ಕನ್ಸಿಸ್ಟೆನ್ಸಿ ಏನೋ ಮಾಡ್ಬೇಕಂದ್ರೆ ಏನೋ ಆಗ್ತಾ ಇಲ್ಲ ಜೀವನದಾಗ. ಅದು ಏನ್ ಮಾಡ್ಬೇಕು? ಏನ್ರ ಕನ್ಸಿಸ್ಟೆನ್ಸಿ ಐತಿ ಕೆಲಸ, ಅದು ವರ್ಕ್ ಆಗ್ತಾ ಇಲ್ಲ. ಕನ್ಸಿಸ್ಟೆನ್ಸಿ ಏನಂದ್ರೆ ಅದೇನ್ ಪದ ಅದು ಬಳಸಿದ್ದು? ಕನ್ಸಿಸ್ಟೆನ್ಸಿ, ಏಕಾಗ್ರತೆ. ಓ, ಏಕಾಗ್ರತೆ ಅಂತ. ಹಾ ಸರ್. ಓ, ಫೋಕಸ್ ಬಗ್ಗೆ ಮಾತಾಡ್ತಿದ್ದೀರಾ? ಕನ್ಸಿಸ್ಟೆನ್ಸಿ ಅಂದ್ರೆ ನಿರಂತರತೆ. ಸೊ ಒಂದು ಕಡೆ ಫೋಕಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ನೀವು? ಹಾ ಸರ್. ಯಾಕಾಗ್ತಿಲ್ಲ? ಫೋಕಸ್ ಹಾಳಾಗುವಂಥದ್ದು ಏನು ಮಾಡ್ತಿದ್ದೀರಿ? ಏನಿಲ್ಲ ಸರ್, ಆಗ್ತಾ ಇಲ್ಲ ಒಟ್ಟು. ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು ನೀವು? ನಾವು ಕೃಷ್ಣ ಪ್ರಜ್ಞೆ ಮ್ಯಾಗ ಮಾಡ್ಬೇಕಂತ. ಕೃಷ್ಣನ್ ಮ್ಯಾಗ ಐತಿ ಸರ್. ಕೃಷ್ಣ ಪ್ರಜ್ಞೆ? ಹಾ ಸರ್. ಕೃಷ್ಣ ಕಾನ್ಶಿಯಸ್. ಹಾ ಸರ್. ಸೊ ಭಂಗ ಮಾಡುವಂತಹ, ಈಗ ನೋಡಿ ನಮ್ಮಲ್ಲಿ ಋಷಿಮುನಿಗಳು ತಪಸ್ಸು ಮಾಡ್ತಿದ್ರು. ಮೇನಕೆಯರು, ಅಪ್ಸರೆಯರು, ಇವರು ಬಂದು ಭಂಗ ಪಡಿಸ್ತಾ ಇದ್ರು ಅಂದ್ಕೊಳ್ಳಿ. ಹೆಣ್ಮಕ್ಳು ಬರ್ತಿದ್ರು ಅಲ್ವಾ? ಈಗ ಋಷಿಮುನಿ ತಪಸ್ಸಿ ಕೂರ್ತಾ ಇದ್ರು, ಅವರನ್ನು ಭಂಗಗೊಳಿಸ್ಲಿಕ್ಕೆ ಇಂದ್ರ, ಅಪ್ಸರೆ, ಊರ್ವಶಿ, ರಂಬೆ, ಮೇನಕೆಯರನ್ನು ಕಳಿಸ್ತಾ ಇದ್ರು. ಅಂತ ರಂಭೆ, ಮೇನಕೆಯರ ಅವರ ನಿಮ್ಮ ಜೀವನದಲ್ಲಿ ಯಾರಿಲ್ಲ ಸರ್. ಮತ್ತೆ ಭಂಗ ಆಗ್ಲಿಕ್ಕೆ ಏನ್ ಕಾರಣ ಇದೆ? ಒಂದು ವಾರ ಹಿಂಗೆ ಏನ್ರ ಮಾಡ್ತೀನಿ ಸರ್, ಜ್ಞಾನ ಅದು ಮತ್ತೆ ಬಿಡಾತೀನಿ. ಸೊ ನೀವು ವರ್ಕ್ ಬಗ್ಗೆ ಹೇಳ್ತಾ ಇದ್ರೆ, ಬಟ್ ಸ್ಪಿರಿಚುವಲ್ ಜರ್ನಿ ಅಥವಾ ಕೃಷ್ಣ ಕಾನ್ಶಿಯಸ್ ಬಗ್ಗೆ ಹೇಳ್ತಾ ಇದ್ರೆ, ಅಥವಾ ವರ್ಕ್ ವಿಚಾರದಲ್ಲೂ ಹೀಗೇನಾ? ವರ್ಕ್ ಇದು ಎರಡು ಆಗ್ತಾ ಇಲ್ಲ ಸರ್. ಈಗ ನೋಡಪ್ಪ, ಯಾವುದಾದ್ರೂ ಅಷ್ಟೇ ಕಣೆಯ. ಈಗ ಒಂದು ನಿಮ್ಮ ಬಿಜಾಪುರದಿಂದ ಬೆಂಗಳೂರಿಗೆ ಬರಬೇಕು ಅಂತ ಬಸ್ ಇಲ್ಲ, ಟ್ರೈನ್ ಇಲ್ಲ, ಏನಿಲ್ಲ, ಬೈಕ್ ತಗೊಂಡು ಹೊರಟೆ. ಏನು ಇಲ್ಲೊಂದು ಬಿಜಾಪುರಕ್ಕೆ ನಿಮಗೊಂದು ಕರೆ ಬಂದಿದೆ. ಇವತ್ತು ಶನಿವಾರ ಬೆಳಗ್ಗೆ ನಿಮಗೆ ಫೋನ್ ಬಂದಿದ್ದೆ. ಭಾನುವಾರ ಮಧ್ಯಾಹ್ನದಷ್ಟೊತ್ತಿಗೆ ನೀವು ಇಲ್ಲಿರಬೇಕು, ನಿಮ್ಗೆ ಇಂಟರ್ವ್ಯೂ ಇದೆ. ಸೊ ನೀವು ಪಕ್ಕ ಪಾಸ್ ಆಗ್ತೀರಿ, ನಿಮಗೊಂದು 1,00,000 ಸಂಬಳ ಅಂತ ಒಂದೇನೋ ಗುರಿ ಸಿಕ್ತು. ಸೊ ಅಲ್ಲಿಂದ ಬೈಕ್ ಎತ್ಕೊಂಡು ಹೊರಟ್ರಿ. ಅಲ್ಲಿ ಟ್ರೈನ್ ಇಲ್ಲ, ಬಸ್ ಇಲ್ಲ, ಏನೂ ಇಲ್ಲ. ನಿಮಗೆ ನಿಜವಾಗ್ಲೂ ಈ ಜಾಬಲ್ಲಿ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ನಾನು ಜಾಬ್ ಪಡ್ಕೊಳ್ಬೇಕು, ನನ್ನ ಸಂಬಳ ತಾಳಬೇಕು, ನನ್ನ ಜೀವನವನ್ನು ನಾನು ಅತ್ಯುತ್ತಮ ಮಾಡಿಕೊಳ್ಬೇಕು, ಆ ಗುರಿ ಅಥವಾ ಆ ಕನಸು, ಅದು ಜಾಬು, ಒಳ್ಳೆ ಸಂಬಳ, ಅಲ್ಲೊಂದೊಳ್ಳೆ ಸ್ಟೇಟಸ್, ಇದು ಬೇಕೇ ಬೇಕು ಅನ್ನೋ ಹಠ ನಿಮಗೆ ಹೆಚ್ಚಾದರೆ, ಅದೊಂದು ಕಡೆ ಫೋಕಸ್ ಆದರೆ, ನೀವು ಬೈಕ್ ತಗೊಂಡು ಹೊರಡ್ತೀರಾ. ಅಲ್ಲಲ್ಲಿ ಪೆಟ್ರೋಲ್ ಖಾಲಿ ಆಗುತ್ತೆ, ಬಂಕ್ ಒಳಗೆ ಹೋಗ್ತೀರಾ, ಮತ್ತೆ ಪೆಟ್ರೋಲ್ ಹಾಕಿಸ್ಕೊಳ್ತೀರಾ, ಮತ್ತೆ ಮುಂದುವರಿತೀರಾ, ಮತ್ತೆಲ್ಲ ಪೆಟ್ರೋಲ್ ಖಾಲಿ ಆಗುತ್ತೆ, ಮತ್ತೆ ಪೆಟ್ರೋಲ್ ಹಾಕಿಸ್ಕೊಳ್ತೀರಾ. ಹೇಗೋ ಆ ಕಂಪ್ನಿಗೆ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ.
ಈ ಮಧ್ಯೆ ಪೆಟ್ರೋಲ್ ಖಾಲಿ ಆಯಿತು ಅಥವಾ ಏನೋ ಟೈರ್ ಪಂಚರ್ ಆಯಿತು ಅಂತ ನೀವು ಸುಮ್ಮನೆ ಆಯ್ತೀರಾ? ಇಲ್ಲ. ಒಟ್ನಲ್ಲಿ ಬೆಂಗಳೂರಿಗೆ ಬರಲೇಬೇಕು ಅನ್ನೋ ಹಠ ಇದ್ದರೆ ಹೆಂಗೋ ನೀವು ಬಂದೇ ಬರ್ತೀರಾ. ಇಲ್ಲಿ ಸಮಸ್ಯೆ ಬೈಕ್ದು ಅಲ್ಲ, ಪಂಚರ್ದು ಅಲ್ಲ, ಪೆಟ್ರೋಲ್ದು ಅಲ್ಲ. ನನಗೆ ಅಲ್ಲಿಗೆ ಹೋಗಿ ತಲುಪಬೇಕು ಅನ್ನೋ ಹಠ ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದು ಬಹಳ ಮುಖ್ಯ. ಸರಿ ಸರಿ. ಬಟ್ ನಮಗೂ ಕೂಡ ತುಂಬ ಸಾರಿ ನಿಮಗೆ ಅಂಥದ್ದೊಂದು ಗುರಿ ತಲುಪುವ ಹಠ ಇಲ್ಲದೆ ಹೋದರೆ ಒಂದು 4ರಿಂದ 5 ಗಂಟೆ ಎದ್ದೇಳಬೇಕು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಒಂದು 10 ನಿಮಿಷ ಧ್ಯಾನ ಮಾಡಬೇಕು. ಈ ಫೋನು ಇವೆಲ್ಲ ಏನೋ ಇಂತಹ ಒಳ್ಳೆ ಏನೋ ಪ್ರೋಗ್ರಾಮ್ ಕೇಳಲಿಕ್ಕೆ, ಒಳ್ಳೆ ಸ್ಪಿರಿಚುವಲ್ ಪ್ರವಚನ ಕೇಳಲಿಕ್ಕೆ, ಯಾವುದೋ ಒಂದು ಸ್ಕಿಲ್ ಕಲಿಯೋದಕ್ಕೆ ಯೂಟ್ಯೂಬ್ ನೋಡಬೇಕು. ಅದು ಬಿಟ್ಟರೆ ಈ ಫೋನನ್ನು ದೂರ ಇಡಬೇಕು. ನಾನು ಧ್ಯಾನ ಮಾಡಬೇಕು, ಪುಸ್ತಕ ಓದಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಳ್ಬೇಕು, ಈ ನ್ಯೂಸ್ ನೋಡೋದು ಅದು ಇದು ಎಲ್ಲ ಬಿಟ್ಬಿಡಬೇಕು. ನಾನು ಕಂಪ್ಲೀಟ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಹೆಚ್ಚು ಫ್ರೆಂಡ್ಸ್ ಬೇಡ, ನನ್ನ ಫೋಕಸ್ ನನ್ನ ಗುರಿ ಕಡೆ. ಅಂದರೆ ನೀವು ಹೊರಗಿನ ವಿಚಾರಗಳಿಂದ ಬಿಡಿಸಿಕೊಂಡಷ್ಟು ನಿಮಗೆ ವೇಗ ಹೆಚ್ಚಾಗುತ್ತೆ ನಿಮ್ಮ ಗುರಿ ಕಡೆ ಹೋಗಲಿಕ್ಕೆ. ಬಟ್ ನೀವು ಹೊರಗಡೆನೇ ಹೆಚ್ಚು ಬೊಗಳು, ಈ ನಾಯಿ ಬೊಗಳುತ್ತೆ ಅಂತ ಆನೆ ಆ ನಾಯಿಗಳ ಕಡೆ ಹೋಗೋದಾದರೆ ಆನೆ ದಾರಿಯನ್ನು ತಪ್ಪಿಸ್ತು ಅಂತ ಅರ್ಥ. ನಿಮಗೆ ಈ ಹಾದಿಯಲ್ಲಿ ಕೆಡಿಸ್ಲಿಕ್ಕೆ ನಾಯಿಗಳು ಬೊಗಳುತ್ತವೆ, ಆದರೆ ಆನೆ ಎಲ್ಲಿಗೆ ಹೋಗ್ಲಿಕ್ಕೆ ಹೊಂಟಿದ್ಯೋ ಅಲ್ಲಿಗೆ ಅದು ಹೋಗುತ್ತೆ, ನಾಯಿ ಕಡೆ ಗಮನ ಕೊಡಲ್ಲ ಅದು. ನಿಮ್ಮ ಬದುಕಲ್ಲೂ ಅಷ್ಟೇ. ಇದೇನು ಕಾಮವೋ, ಕ್ರೋಧವೋ, ಲೋಭವೋ, ಮೋಹವೋ ಅಥವಾ ಇನ್ಯಾವುದು ಅಡಚಣೆ ಬರುತ್ತೆ, ಅವೆಲ್ಲ ನಾಯಿ ಬೊಗಳುದಂಗೆ ನಿಮ್ಮನ್ನು ಕೆಡಿಸ್ಲಿಕ್ಕೆ ಬರ್ತಾವೆ. ಬಟ್ ನೀವು ನಿಜವಾಗ್ಲೂ ಬಿಜಾಪುರದಿಂದ ಹೊರಟು ಬೆಂಗಳೂರಿಗೆ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿ ನಾನು ಆ ಜಾಬ್ ತಗೊಂಡು ಸಂಬಳ ತಗೊಂಡು ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು, ಅದು ಒಂದೇ ಹಠ ಇದ್ದರೆ ನಿಮಗೆ ಅಲ್ಲಿಂದ ಇಲ್ಲಿಗೆ ಬಂದು ಈ ಕೆಲಸ ಸಾಧಿಸ್ಕೊಳ್ಳೋದು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಬಟ್ ಬರ್ತಾ ಇದ್ದೀರಿ, ಯಾವುದೋ ಹುಡುಗಿ ಫೋನ್ ಮಾಡಿಬಿಟ್ಲು, ಅಯ್ಯೋ ಕೆಲಸಕ್ಕಿಂತ ನಂಗೆ ಹುಡುಗಿನೇ ಮುಖ್ಯ ಅಂತ ಮತ್ತೆ ಗಾಡಿ ತಿರುಗಿಸ್ಕೊಂಡು ನೀವು ಇನ್ನೆಲ್ಲೋ ಹೋಗೋದಾದರೆ ನೀವು ಗುರಿ ತಲುಪೋದು ಹೆಂಗೆ, ಸಂಬಳ ತಾಳೋದು ಹೆಂಗೆ, ಜೀವನ ಕಟ್ಕೊಳ್ಳೋದು ಹೆಂಗೆ? ಒಂದನ್ನು ಸಾಧಿಸಲಿಕ್ಕೆ ತುಂಬ ಕೆಲವು ವಿಚಾರಗಳನ್ನು ತ್ಯಾಗ ಮಾಡಲೇಬೇಕು ಸರ್. ಅದು ಕೃಷ್ಣ ಕಾನ್ಷಿಯಸ್ ಇರ್ಬೋದು, ಸ್ಪಿರಿಚುವಲ್ಲಿ ಏನೋ ಆಗಬೇಕು ಅಥವಾ ಸ್ಪಿರಿಚುವಲ್ಲಿ ನಾನು ಸಿದ್ಧಿ ಪಡ್ಕೊಳ್ಬೇಕು ಅನ್ನೋ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಯಾವುದೋ ಬ್ಯಾಂಕ್ ಅಥವಾ ಇನ್ಯಾವುದೇ ಕೆಲಸ ಆಗಿರ್ಬೋದು. ಆ ಏಕಕಾಲದಲ್ಲಿ ಹಿಡಿದ ಕೆಲಸವನ್ನು ನಾನು ಬಿಡಲ್ಲ, ಇನ್ಯಾವ ಕಡೆನೂ ನಾನು ಗಮನ ಕೊಡಲ್ಲ. ವಾಟ್ಸಪ್ಪಲ್ಲಿ ಏನೇ ಮೆಸೇಜ್ ಬಂದಿರಲಿ, ಯಾರೇ ನಂಗೆ ಫೋನ್ ಮಾಡಿರಲಿ, ಏನೇ ಇರಲಿ, ನಾನು ನನ್ನ ಗಮನ ಬೆಳಗ್ಗೆದ್ದು ನಾನು ಯಾವ ಕೆಲಸಗಳನ್ನ ಮಾಡಬೇಕು ಸಂಜೆ ವೇಳೆಗೆ ಅಂತ ಒಂದು ಲಿಸ್ಟ್ ಮಾಡಿಕೊಂಡು ಅದನ್ನು ಮುಗಿಸೋವರೆಗೂ ನಾನು ಹಾಸಿಗೆ ಮೇಲೆ ಮಲಗಲ್ಲ ಅಥವಾ ರಾತ್ರಿ ಮಲಗೋಕೆ ಹೋಗಲ್ಲ ಅನ್ನುವಷ್ಟು ಒಂದು ಸಂಕಲ್ಪ ಶಕ್ತಿ ನಮಗಿದ್ರೆ ಯಾವುದೂ ಅಸಾಧ್ಯ ಅಲ್ಲ. ಬಟ್ ನಿಮ್ಮನ್ನು ಕೆಡಿಸೋ ಸಂಗತಿಗಳೇನಿದ್ದಾವೆ ಅಂತ ಮೊದಲು ಲಿಸ್ಟ್ ಮಾಡ್ಕೊಳ್ಳಿ. ಅದೇನು ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡ್ತೀನಾ, ಇಲ್ಲ ಫೋನ್ ಜಾಸ್ತಿ ನೋಡ್ತೀನಾ, ಇಲ್ಲ ಧ್ಯಾನಕ್ಕೆ ಕೂತಾಗಲೂ ಪುಸ್ತಕ ಓದಬೇಕಾದ್ರೂ ಅಯ್ಯೋ ಇದೆಲ್ಲ ಓದೇನು ಪ್ರಯೋಜನ ಅಂತ ಅನಿಸ್ಬಿಡುತ್ತೆ. ಪರವಾಗಿಲ್ಲ, ಪುಸ್ತಕ ಓದಬೇಡಿ, ಧ್ಯಾನನೂ ಮಾಡಬೇಡಿ. ಸುಮ್ಮನೆ ಒಂದು ಕಡೆ ನಿಮ್ಮ ದೇಹ ಮನಸ್ಸುಗಳನ್ನು ಒಂದು ಕಡೆ ಕೂರಿಸ್ಲಿಕ್ಕೆ ಮೊದಲು 1 ತಿಂಗಳು ಪ್ರಾಕ್ಟೀಸ್ ಮಾಡಬೇಕು. 1 ತಿಂಗಳು ಪ್ರಾಕ್ಟೀಸ್ ಅದನ್ನು 2-3 ಡೇಸ್ 1 ವೀಕ್ ತನ ಆಗಿಸ್ತಾರ, ಆದ್ರೆ ನೆಕ್ಸ್ಟ್ ಆಗಲ್ಲ. ನೋಡಿ, ಆ ನೆಕ್ಸ್ಟ್ ಆಗದಾಗಿದೆ ಸರ್, ನೆಕ್ಸ್ಟ್ ಆಗಲ್ಲ ಸರ್ ನನ್ನ ಕೈಲಿ ಅಂತ ನೀವು ಹೇಳ್ಕೊಳ್ತಿದ್ದೀರಲ್ಲ, ಅದನ್ನು ನಿಮ್ಮ ಅನ್ಕಾನ್ಷಿಯಸ್ ಮೈಂಡ್, ಸುಪ್ತ ಪ್ರಜ್ಞೆ ಅದನ್ನು ನಂಬ್ತಾ ಇದೆ. 1 ವಾರ ಆಗುತ್ತೆ, ಆಮೇಲೆ ನನ್ನ ಕೈಲಿ ಆಗಲ್ಲ ಅಂತ ನೀವು ಯಾವುದನ್ನು ನಿಮಗೆ ಹೇಳ್ಕೊಳ್ತಾ ಇದ್ದೀರಲ್ಲ, ಇದನ್ನೇ ಅದು ಸತ್ಯ ಅಂದ್ಕೊಂಡಿದೆ. ಇಲ್ಲ, ನನ್ನ ಕೈಲಿ ಆಗುತ್ತೆ ಅಂತ ನೀವು ಹೇಳ್ತಾ ಹೋಗಬೇಕು. ಕಾಲಕ್ರಮೇಣ ನಿಮ್ಮ ಕೈಲಿ ಯಾಕೆ ಆಗಲ್ಲ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಅರೆ 1 ವಾರ ಆಗಿದ್ದು ಮುಂದುವರಿಸ್ಲಿಕ್ಕೆ ಯಾಕಾಗಲ್ಲ? ಅದಕ್ಕೊಂದು ದೊಡ್ಡ ಸಂಕಲ್ಪ ಬೇಕು, ತ್ಯಾಗ ಮಾಡೋ ಬುದ್ಧಿ ಬೇಕು. ಇವನ್ ನಮ್ಮಲ್ಲಿ ಎಷ್ಟೋ ಜನ ಯುವಕರು ಫೋನಿಗೆ ಅಡಿಕ್ಟ್ ಆಗೋದು, ಹಸ್ತಮೈಥನಕ್ಕೆ ಅಡಿಕ್ಟ್ ಆಗೋದು, ಇನ್ಯಾವುದೋ ವಿಚಾರಕ್ಕೆ ಅಡಿಕ್ಟ್ ಆಗೋದು. ಈಗ ಅವರು ಕಂಪ್ಲೀಟ್ಲಿ 1 ವಾರ ಸಿಗರೇಟ್ ಬಿಡ್ತಾರೆ ಅಥವಾ ಇನ್ನೇನು ಕೆಟ್ಟ ವಿಚಾರವನ್ನು ಬಿಡ್ತಾರೆ, ಕೆಟ್ಟ ವಿಡಿಯೋ ನೋಡೋದು ಬಿಡ್ತಾರೆ, ಮತ್ತು 1 ವಾರಕ್ಕೆ ಅದು ಹಂಗೆ ಆಗುತ್ತೆ. ಹೌದು, ಅದು ಹಂಗೆ ಆಗುತ್ತೆ. ಯಾಕಂದರೆ ಕೆಲವೊಂದನ್ನು ರೂಢಿಸಿಕೊಳ್ಳೋದು ಸುಲಭ, ಬಿಡೋದು ಸುಲಭ ಅಲ್ಲ. ಕೆಟ್ಟ ಸಂಗತಿಗಳೇ ಹಾಗೆ. ಈಗ ನೀವು 1-2 ದಿವಸ ಎಣ್ಣೆ ಕುಡೀರಿ, ಸಿಗರೇಟ್ ಸೇದಿ, 3ನೇ ದಿವಸಕ್ಕೆ ಅದು ಬಿಡೋಕ್ಕಾಗಲ್ಲ. ಅಂದರೆ ಯಾವುದೇ ಆಗಲಿ ಕೆಟ್ಟ ಚಟಗಳಿದ್ದಾವಲ್ಲ, ಅವುಗಳನ್ನು ಅಂಟಿಸಿಕೊಳ್ಳೋದು ಸುಲಭ, ಬಿಡಿಸೋದು ಕಷ್ಟ. ಸೊ ದಯವಿಟ್ಟು ನೀವು ನನಗೆ ಕೃಷ್ಣ ಪ್ರಜ್ಞೆಯಲ್ಲಿ ಹೋಗುವುದಕ್ಕಿಂತ ಇನ್ನು ಈ ಜೀವನದಲ್ಲಿ ಯಾವುದೂ ದೊಡ್ಡದಿಲ್ಲ, ನನಗೆ ಯಾವುದೂ ಬೇಕಾಗಿಲ್ಲ ಅನ್ನೋ ಮಟ್ಟಿಗೆ ಒಂದಕ್ಕೋಸ್ಕರ ನೀವೇನು ಸಾಧಿಸಬೇಕು ಮಾಡಬೇಕು ಅಂದ್ಕೊಂಡಿದ್ದೀರಿ ಅದಕ್ಕೋಸ್ಕರ ಹುಚ್ಚನಾಗಬೇಕು. ಅದಕ್ಕೋಸ್ಕರ ನೀನು ಯಾರನ್ನು ಬೇಕಾದರೂ ನಾನು ಬಿಡ್ಲಿಕ್ಕೆ ತಯಾರಿದ್ದೀನಿ ಅನ್ನುವಷ್ಟು ಹುಚ್ಚರಾದರೆ ಮಾತ್ರ ನೀವು ಕೆಲವೊಂದನ್ನು ಸಾಧನೆ ಮಾಡ್ಬೋದು. ಇಲ್ಲ ನನಗೆ ಎಂಜಾಯ್ಮೆಂಟು ಬೇಕು, ಈ ಕಡೆ ನಾನು ಸಾಧನೆನೂ ಮಾಡಬೇಕು, ಹಂಗಾಗಲ್ಲ.
ಒಂದ ಕಡೆ ಹೋಗ್ಬೇಕು. ಒಂದೇ ಕಡೆ ಹೋಗ್ಬೇಕು. ಈಗ ಆಯ್ತು, ನಾನು ನೋಡಿ ಈ ಸಮಯದಲ್ಲಿ ಬೆಳಿಗ್ಗೆ 5:30 ಅಥವಾ 4:45ಗೆ ನಾನು ಇದ್ದರೆ, ಈಗ ರಾತ್ರಿ ಈ ಕಾರ್ಯಕ್ರಮ ನಡೀತಾ ಇದೆ, ಇನ್ನೊಂದು ಅರ್ಧ ಗಂಟೆ 1 ಗಂಟೆ ಕಾರ್ಯಕ್ರಮ ಇರುತ್ತೆ, ಒಟ್ಟು ಒಂದು 10:45 11 ಗಂಟೆವರೆಗೂ ನನಗೆ ಆಶ್ರಮಕ್ಕೆ ಬರೋರು ಆ ಜನಗಳು ಅಥವಾ ಕೌನ್ಸ್ಲಿಂಗ್ಗಳಾಗಿರ್ಬೋದು, ಈಗ ನಡೆಯೋ ಕಾರ್ಯಕ್ರಮ ಅಥವಾ ಪರ್ಸ್ನಲ್ ಕೌನ್ಸ್ಲಿಂಗ್ಲಿರ್ಬೋದು, ಅಥವಾ ನನ್ನ ಇನ್ನೊಂದು ಯಾವುದೋ ಸೆಲೆಬ್ರಿಟಿಗಳ ಜೊತೆ ಪಾಡ್ಕ್ಯಾಸ್ಟ್ಗೆ ಇಂಟರ್ವ್ಯೂ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ನನಗೆ ಈ ದಿನದಲ್ಲಿ ಏನೇನಾಗಬೇಕು ಒಂದು ಲಿಸ್ಟ್ ಇದೆ. ಹಾಂ ನಿಮ್ಮಲ್ಲಿ ಇದೆಯಾ? ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಬೆಳಿಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ನಾನು ಇಂಥದ್ದು ಮಾಡಬೇಕು, ಯೂಟ್ಯೂಬಲ್ಲಿ ನಾನೇನೋ ಇಂಥ ಇಂಗ್ಲೀಷ್ ಸ್ಕಿಲ್ ಕಲಿಬೇಕು, ಇಂಗ್ಲೀಷ್ ಮಾತಾಡೋ ಗ್ರಾಮರ್ ಕಲಿಬೇಕು. ಸೊ ನೀವೊಂದು ಲಿಸ್ಟ್ ಮಾಡ್ಕೊಳ್ಳಿ, ಈ ದಿನ ನಾನು ಇದನ್ನು ಮಾಡ್ತೀನಿ ಅಂತ ಒಂದು ಲಿಸ್ಟ್ ಒಂದು ಪುಟ್ಟ ಪೇಪರಲ್ಲಿ ಬರೆದು ಜೇಬಲ್ಲಿ ಇಟ್ಕೊಳ್ಳಿ. ಅದನ್ನು ಬಿಟ್ಟರೆ ನೀವು ಎಕ್ಸ್ಟ್ರಾ ಕೈಯೇ ಹಾಕಬಾರ್ದು. ಹಾಂ ಹಾಂ ನಿಮಗೆ ಇಷ್ಟು ಡಿಸಿಪ್ಲಿನ್ ಇಲ್ಲ. ಏನೇನು ಸಬ್ಜೆಕ್ಟ್ ಇವತ್ತು ನಾನು ಕೈ ಹಾಕಬೇಕು, ಯಾವುದ್ಯಾವ್ದು ಕೆಲಸ ಕೈ ಹಾಕಬೇಕು, ಯಾವುದ್ಯಾವುದನ್ನು ಪೂರ್ಣಗೊಳಿಸಬೇಕು, ಇದು ಇಲ್ಲವೇ ಇಲ್ಲ. ಸಿಕ್ಕಿದ ಕಡೆ ಎಲ್ಲ ಒಯ್ತೀರಾ ಅಂದರೆ ಅದು ಆಗಲ್ಲ. ಹಾಂ ಹಾಂ ಸೊ ಹಾಗಾಗಿ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗುವವರೆಗೂ ನಿಮ್ಮದೊಂದು ಚಾರ್ಟ್ ಇರಬೇಕು. ಓಕೆ, ನಾನು ವಾಕಿಂಗ್ ಇಷ್ಟೊತ್ತು ಮಾಡ್ತೀನಿ, ಧ್ಯಾನ ಇಷ್ಟೊತ್ತು ಮಾಡ್ತೀನಿ, ಏನೋ ಒಂಚೂರು ಫೋನ್ ನೋಡಬೇಕಾ, ಯಾರೋ ಒಳ್ಳೇದು ಮಾತಾಡಬೇಕಾ, ಅಥವಾ ಯಾವುದೋ ಒಂದು ಯೂಟ್ಯೂಬ್ ವೀಡಿಯೋ ನೋಡಬೇಕಾ, ಅದಕ್ಕೆ ಫೋನಿಗೆ ನಾನು ಇಷ್ಟೊತ್ತು ಸಮಯ ಕೊಡ್ತೀನಿ, ಮನೆಗೆ ಇಷ್ಟೊತ್ತು ಸಮಯ, ಬ್ಯಾಂಕಿಗೆ ಇಷ್ಟೊತ್ತು ಸಮಯ, ಅಲ್ಲಿಂದ ಬಂದು ನಾನು ಮತ್ತೆ ಧ್ಯಾನ ಮಾಡ್ತೀನಿ, ಒಂದು ಪುಸ್ತಕ ಓದ್ತೀನಿ. ಒಂದು ತರಕಾರಿ ಕಟ್ ಮಾಡಿಕೊಂಡಂಗೆ ನಿಮ್ಮ 24 ಗಂಟೆ ಸಮಯವನ್ನು ನಿದ್ದೆಗೆ ಇಷ್ಟು ಸಮಯವೋ ಓದಲಿಕ್ಕೆ, ಹೊಸ ಸ್ಕಿಲ್ ಕಲೀಲಿಕ್ಕೆ, ಇಂಗ್ಲೀಷ್ ಗ್ರಾಮರ್ ಕಲೀಲಿಕ್ಕೆ, ಅಥವಾ ನನ್ನ ಜೊತೆ ನಾನು ಮಾತಾಡ್ಕೊಳ್ಳಿಕ್ಕೆ, ಧ್ಯಾನ ಮಾಡಲಿಕ್ಕೆ, ಅಥವಾ ಮನೆಯವ್ರ ಜೊತೆ ಸಮಯ ಕಳೀಲಿಕ್ಕೆ, ಈಗ ಇಷ್ಟು ಬಿಟ್ಟರೆ ಇನ್ನೇನಿದೆ ಕಡ್ ದಬ್ಬಾಕು ಅಂತದ್ದು ನಮಗೆ ಏನಿಲ್ಲ ಸರ್. ಇಲ್ಲ, ನಮಗೆ ಯಾವ್ದು ಸಮಯ ಕೊಡಬೇಕು, ಯಾವುದು ಕೊಡಬಾರ್ದು, ಎಷ್ಟು ಕೊಡಬೇಕು ಅನ್ನೋದೇ ಗೊತ್ತಿಲ್ಲ. ಅದೇ ಸಮಸ್ಯೆ. ಹಾಂ ಹಾಂ ಸರ್. ಫೋನ್ ಸಮಸ್ಯೆ ಅಲ್ಲ, ಫೋನಲ್ಲಿ ಏನು ನೋಡ್ತೀವಿ ಅನ್ನೋದು ಸಮಸ್ಯೆ. ಹಾಂ ಹಾಂ ಎಷ್ಟು ರೀಲ್ಸ್ ನೋಡ್ತೀರಾ, ಅದರಿಂದ 5 ಪೈಸದ ಉಪಯೋಗ ಇಲ್ಲ. ಹಾಂ ಹಾಂ ಸರ್. ಅದೇ ಬದಲು ಇಂಗ್ಲೀಷ್ ಒಂದು ಯೂಟ್ಯೂಬಲ್ಲಿ ಇಂಗ್ಲೀಷ್ ಕಲಿಯೋ ಕೋರ್ಸ್ಗಳಿರ್ತವೆ. ಒಂಚೂರು ಏನಾದ್ರು ಚೆನ್ನಾಗಿ ಕಮ್ಯುನಿಕೇಷನ್ ಸ್ಕಿಲ್ ಕಲಿತ್ರೆ ಎಲ್ಲರೂ ಉದ್ಧಾರ ಆದರೂ ಆಗ್ಬೋದಲ್ಲ. ಹಾಂ ಹಾಂ ಹಾಗಾಗಿ ದಯವಿಟ್ಟು ಏನಾದರೂ ಒಂದು ಸ್ಕಿಲ್ ಕಲೀರಿ. ದಿವಸಕ್ಕೆ ಒಂದೊಂದು ಸೆಂಟೆನ್ಸ್ ಕಲಿತಾ ಹೋದ್ರು ವರ್ಷದ 365 ದಿವಸದಷ್ಟೊತ್ತಿಗೆ ನೀವೆಷ್ಟು ಇಂಗ್ಲೀಷ್ ಮಾತಾಡ್ತೀರಾ ಗೊತ್ತಾ? ಹಾಂ ಹಾಂ ಸೊ ಹಾಗಾಗಿ ನನಗೆ ಅಯ್ಯೋ ಸರ್ ಒಂದು ವಾರ ಮಾಡ್ತೀನಿ ಸರ್, ಆಮೇಲೆ ಕನ್ಸಿಸ್ಟೆನ್ಸಿ ಇಲ್ಲ ಸರ್, ಒಂದು ವಾರ ಅದ್ಭುತವಾಗಿ ಮಾಡ್ತೀನಿ, ಆನಂತರ ನಿರಂತರವಾಗಿ ಮುಂದುವರಿಸೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಆಗ್ತಾ ಇದೆ, ಪರವಾಗಿಲ್ಲ. ಅದು ಒಂಚೂರು ಯಾಕೋ ಸೋತ್ರ, ಮತ್ತೆ ರೆಸ್ಟ್ ಮಾಡಿ, ಮತ್ತೆ ಶುರು ಮಾಡಿ, ಸೋತ್ರ ರೆಸ್ಟ್ ಮಾಡಿ, ಮತ್ತೆ ಶುರು ಮಾಡಿ. ಆದರೆ ನಾನು ಸೋತೆ ಅಂತ ಒಪ್ಕೊಳ್ಬೇಡಿ. ನೀವು ಒಪ್ಕೊಂಡ್ರು ಅಲ್ಲಿಂದ ಮತ್ತೆ ನೀವು ಪಾತಾಳಕ್ಕೆ ಹೋಗ್ತೀರಾ. ನೋ, ನಾನು ಸೋತಿಲ್ಲ, ಏನೋ ಒಂಚೂರು ಆಸಕ್ತಿ ಕಡಿಮೆ ಆಯಿತು, ಮತ್ತೆ ಯಾಕೋ ಡಿಸ್ಟರ್ಬ್ ಆದೆ, ಅದು ಬಿಟ್ಟರೆ ನಾನು ಸೋತೆ ಅಂತ ಅರ್ಥ ಅಲ್ಲ. ಅದು ಸೋಲು ಇಲ್ಲವೇ ಇಲ್ಲ ಸರ್. ಸೋಲು ಅನ್ನೋದು ಅದು ಹಾಗಿಲ್ಲ, ಕೇವಲ ಹಿನ್ನಡೆ ಇದೆ ಅಷ್ಟೇ, ಸೋಲಿಲ್ಲ. ಒಂದು ವಾರ ಅದ್ಭುತವಾಗಿ ಮಾಡಿದ್ರಿ, ಮತ್ತೆ ಯಾಕೋ ಸೋಮವಾರದಿಂದ ಮತ್ತೊಂಚೂರು ಯಾಕೋ ಲೇಜಿ ಆದ್ರಿ, ಅದು ಸೋಲಲ್ಲ, ಅದೊಂಚೂರು ಹಿನ್ನಡೆ. ನೀವು ಅದನ್ನ ಸೋಲು, ಅಯ್ಯೋ ನನ್ನ ಹಣೆ ಬರುವೆ ಎಷ್ಟು ಬಿಡು, ಒಂದು ವಾರ ಮಾಡ್ತೀನಿ, ಆಮೇಲಿಂದ ನನಗೆ ಮತ್ತೆ ಹಂಗಾಗಲ್ಲ, ನನ್ನ ಯೋಗ್ಯತೆ ಇಷ್ಟು, ನಾನು ನೋಡೋಕೆ ಚೆನ್ನಾಗಿಲ್ಲ, ಅದಿಲ್ಲ, ನನ್ನ ಕೈಲಾಗಲ್ಲ. ನಿಮ್ಮ ಬಗ್ಗೆ ನೀವು ಇಷ್ಟೆಲ್ಲ ದೊಡ್ಡ ನೆಗೆಟಿವ್ ಸರಮಾಲೆಗಳು ಇಟ್ಕೊಂಡು ಕೂತ್ಕೊಂಡ್ರೆ, ನಿಮ್ಮ ಬಗ್ಗೆ ನಿಮಗೆ ಖುಷಿ ಇಲ್ಲ ಅಂದರೆ ಜಗತ್ತು ಹೇಗೆ ನಿಮ್ಮ ಬಗ್ಗೆ ಖುಷಿ ಪಡ್ಲಿಕ್ಕೆ ಸಾಧ್ಯ? ಮೊದಲು ನನ್ನ ಬಗ್ಗೆ ನನಗೆ ಖುಷಿ ಇರಬೇಕಲ್ವ. ನಾನು ಹಾಕೊಳ್ಳೋ ಡ್ರೆಸ್, ವಾವ್ ನನಗೆ ಎಷ್ಟು ಚೆನ್ನಾಗಿದೆ ಡ್ರೆಸ್ಸು, ನನಗೆ ಗೊತ್ತಿರಬೇಕದು. ಇನ್ನೊಬ್ರು ನಿಮ್ಮ ಡ್ರೆಸ್ ಚೆನ್ನಾಗಿದೆ, ನಿಮ್ಮ ಡ್ರೆಸ್ ಚೆನ್ನಾಗಿಲ್ಲ ಅಂತ ಯಾರೋ ಹೇಳೋದು ಬೇಡ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ, ವಾವ್ ಎಷ್ಟು ಚೆನ್ನಾಗಿ ಸೇವಿಂಗ್ ಮಾಡ್ಕೊಂಡಿದ್ನಿ, ಎಷ್ಟು ಚೆನ್ನಾಗಿ ಶೇಪ್ ಮಾಡಿಸ್ಕೊಂಡಿದ್ನಿ, ವಾವ್ ನನ್ನ ಡ್ರೆಸ್ ಚೆನ್ನಾಗಿದೆ, ಅಂಡ್ ನನ್ನ ಇಂಗ್ಲೀಷ್ ಚೆನ್ನಾಗಿದೆ, ಅಂಡ್ ನನ್ನ ಶೂಸ್ ಚೆನ್ನಾಗಿದೆ, ಅಥವಾ ನನ್ನ ಚಪ್ಪಲಿ ಚೆನ್ನಾಗಿದೆ, ಅಂಡ್ ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ. ನಿಮ್ಮ ಬಗ್ಗೆ ನೀವು ಮೊದಲು ಹೆಮ್ಮೆ ಪಟ್ಟರೆ, ಖುಷಿ ಪಟ್ಟರೆ, ನಿಮಗೊಂದು ಓಕೆ ಕಂಫರ್ಟ್ ಫೀಲ್ ಬಂದರೆ, ನೀವು ಹಾಕೋ ಡ್ರೆಸ್ಸು, ಮಾತಾಡೋ ಮಾತು, ಆಮೇಲೆ ಜನಕ್ಕೂ ಅದು ಇಷ್ಟ ಆಗುತ್ತೆ. ನಿಮ್ಮ ಬಗ್ಗೆನೇ ನಿಮಗೆ ಅಸಹ್ಯ ಇದೆ, ಎಂಥ ಬಟ್ಟೆ ಹಾಕ್ಬಿಟ್ಟಿದ್ದೀನಪ್ಪ ಅಂತ ಇದ್ದರೆ, ಯಾರಾದರೂ ಕರೆದ್ರೂ ನೀವು ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋಕ್ಕೂ ಭಯ ಪಡ್ತೀರಾ. ನೀವು ಹಾಕೊಳ್ಳೋ ಡ್ರೆಸ್ಸು ಮೊದಲು ನಿಮಗೆ ಎಷ್ಟು ಇಷ್ಟ ಆಗುತ್ತೆ ಅಲ್ವಾ, ಆಗ ಯಾರಾದರೂ ಫೋಟೋ ಹೊಡಿತೀನಿ ಅಂದರೆ ಹೊಡಿಯಪ್ಪ ಅಂತ ನಿಂತ್ಕೊಳ್ತೀಯ. ಯಾವಾಗ ನಿನ್ನ ಡ್ರೆಸ್ ಬಗ್ಗೆ ನಿನಗೆ ಖುಷಿ ಇದ್ದಾಗ. ಇಲ್ಲಾಂದ್ರೆ ಯಾರೋ ಫೋಟೋ ಹೊಡಿಯೋಕೆ ಬಂದ್ರೆ ಓಡ್ತೀಯ. ಹಾಗಾಗಿ ನಿಮ್ಮ ಬಗ್ಗೆ ನೀವು, ನಾನು ಸೋತೆ, ನನ್ನ ಕೈಲಿ ಆಗೋದು ಎಷ್ಟು ಬಿಡು, ಇಲ್ಲ ಸರ್, ಏನೋ ಮಾಡದೆ ಚಟಕ್ಕೆ ಬಿದ್ದು ಸಿಗರೇಟು ಬೀಡಿ ಅದು ಇದು ಹುಡುಗಿಯಿಂದ ಓಡಾಡ್ಕೊಂಡಿರೋ ನಿಮ್ಮ ವಯಸ್ಸಿನ ಹುಡುಗರ್ಗೆ ಹೋಲಿಸ್ಕೊಂಡ್ರೆ ನೀವು ಬೆಟರ್ ಇದ್ದೀರಾ. ಸೊ ಅವ್ರಿಗೆ ಹೋಲಿಸ್ಕೊಳ್ಳಿ, ನಾನೇ ಬೆಟರ್ ಇದ್ದೀನಿ.
ನಾನು ಯಾಕೆ ಸೋತೆ ಅಂದ್ಕೊಬೇಕು. ನೋ, ನಾನು ಅಟ್ಲೀಸ್ಟ್ ಹಿಂಗೇನು ಮಾಡಬೇಕು, ನನಗೆ ಯಾಕೋ ಹಿಂಗೆ ಆಗ್ತಿದೆ, ಅಥವಾ ನಾನು ಸೋಲ್ತಾ ಇದ್ದೀನಿ, ಅಥವಾ ನಾನು ಹಿಂಗೆ ಒಂದು ವಾರ ಮಾಡ್ತೀನಿ ಮತ್ತು ಆಮೇಲೆ ಯಾಕೋ ನನಗೆ ಮುಂದುವರಿಯೋಕೆ ಮನಸ್ಸು ಬರ್ತಾ ಇಲ್ಲ. ಒಟ್ಟಾರೆ ನೀವು ಈ ಸಂಘರ್ಷದಲ್ಲಿದ್ದೀರಾ, ಈ ಕುರುಕ್ಷೇತ್ರ ಗೆಲ್ತೀರಾ, ಡೋಂಟ್ ವರಿ. ಬಟ್ ಈ ಕುರುಕ್ಷೇತ್ರಕ್ಕೆ ಬರದೇ ಇರೋ ಇನ್ನೂ ಎಷ್ಟೋ ಹುಡುಗರು ಅಲ್ಲೆಲ್ಲೋ ತಿನ್ಕೊಂಡು ಓಡಾಡ್ತಾವೆ, ಅವ್ರಿಗಿಂತ ನೀವೇ ಬೆಟರಲ್ಲ. ಸೊ ಇಂಥ ಕಾರ್ಯಕ್ರಮಗಳು ಕೇಳ್ತಾ, ಇಂಥ ಸಾಧಕರ ಕಥೆಗಳು ಕೇಳ್ತಾ ನಿಮಗೆ ಇನ್ಸ್ಪೈರ್ ಆಗುತ್ತೆ. ಸೊ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಗಳು ನೋಡಿ ಎಷ್ಟು ಸಾಧಕರ ಕಥೆ ಇದ್ದಾವೆ, ಅಥವಾ ಈ ಕಾರ್ಯಕ್ರಮದಲ್ಲೇ ನೋಡಿ ಎಷ್ಟು ಒದ್ದಾಟದ ಕಥೆಗಳಿದ್ದಾವೆ. ಸೊ ನೀವು ಎಂಥ ಪರ್ಸನಾಲಿಟಿ, ಎಂಥ ವ್ಯಕ್ತಿಗಳ ಕತೆ ಕೇಳ್ತೀರಾ ಅನ್ನೋದು ಕೂಡ ನಿಮಗೆ ಬಹಳ ಮುಖ್ಯ. ಸೊ ಹಾಗಾಗಿ ಡೋಂಟ್ ವರಿ, ನಿಮ್ಮ ಬಗ್ಗೆ ನೀವು ಖುಷಿ ವ್ಯಕ್ತಪಡಿಸ್ಕೊಳ್ಳಿ. ಹಾಗೂ ನೀವು ಸೋತಿಲ್ಲ ಆ್ಯಂಡ್ ಒಂದು ವಾರ ಮಾಡ್ತೀನಿ ಸರ್ ಅಂದ್ರಲ್ಲಿ ಪರವಾಗಿಲ್ಲ. ಒಂದು ವಾರ ಹುಮ್ಮಸ್ಸಾಗಿ ಮೋಟಿವೇಶನ್ ಬಂದ್ಬಿಡ್ತು ಅಂತ ಏನು 5 10 20 40 ನಿಮಿಷ ಧ್ಯಾನ ಮಾಡೋದಕ್ಕಿಂತ 2 ನಿಮಿಷ 5 ನಿಮಿಷ ದಿವಸ ಸ್ವಲ್ಪ ಮಾಡ್ತಾ ಹೋಗಿ. ನಿಮಗೆ ಕಂಟಿನ್ಯೂ ಆಗಿ ಒಂದು ತಿಂಗಳೆಲ್ಲ ಮಾಡ್ಬೋದು. ಒಂದು ವಾರ ಹಿಂಗೆ ಮಾಡಿಬಿಟ್ಟು ಆಮೇಲೆ ಅಂದರೆ ಒಂದು ವಾರ 4 ಗಂಟೆಗೆ ಎದ್ಬಿಡೋದು, ಆಮೇಲೆ ಮುಂದಿನ ವಾರದಿಂದ 9 ಗಂಟೆ ಆದರೂ ನಾಯಿ ಬಿದ್ದಂಗೆ ಬಿದ್ದಿರೋದಾದರೆ ಈಗ ಮೋಟಿವೇಶನ್ ಬೇರೆ, ಡಿಸಿಪ್ಲಿನ್ ಬೇರೆ. ಡಿಸಿಪ್ಲಿನ್ ಹೇಗಂದರೆ ನೀನು 5 ನಿಮಿಷ ಧ್ಯಾನ ಮಾಡು, ಅದನ್ನು ತಿಂಗಳು ಪೂರ್ತಿ ಮಾಡು. ಈ ಮೋಟಿವೇಶನ್ ಹಂಗಲ್ಲ, ಯಾರ್ದು ಮಾತು ಕೇಳಿ ಮೋಟಿವೇಶನ್ ಬಂದ್ಬಿಟ್ಟು 30 ನಿಮಿಷ ಧ್ಯಾನ ಮಾಡಿಬಿಡೋದು, ಮತ್ತು ಅಲ್ಲೇ 3ನೇ ದಿವಸಕ್ಕೆ ಅಲ್ಲೇ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡೋದು. ಡಿಸಿಪ್ಲಿನ್ ಮುಖ್ಯ ಮೋಟಿವೇಶನ್ಗಿಂತ ಅಲ್ವಾ? ಡಿಸಿಪ್ಲಿನ್ ಇದ್ರೆ ಕಂಟಿನ್ಯೂಸ್ ಆಗಿರುತ್ತೆ. ಮೋಟಿವೇಶನ್ ಇಂದ ಶುರು ಮಾಡೋ ಯಾವುದೇ ಆದರೂ ಅದು ಅರ್ಧಂಬರ್ಧ. ಈಗ ನಾನು ಮೋಟಿವೇಟ್ ಮಾಡಬಲ್ಲೆ, ಆದರೆ ಅದು ನಿಮಗೊಂದು ಡಿಸಿಪ್ಲಿನ್ ಆಗಿ ಇರಬೇಕು. ಓಕೆ, ಇಷ್ಟು ಹೊತ್ತು ಧ್ಯಾನ ಮಾಡ್ರಪ್ಪ, ಎಷ್ಟು ಗಂಟೆಗೆ ಎದ್ದೇಳ್ರಪ್ಪ, ಪರವಾಗಿಲ್ಲ. ನಿಮ್ಗೆ 5:30 ಎದ್ದೇಳೋಕ್ಕಾಗುತ್ತಾ? ತಿಂಗಳ ಪೂರ್ತಿ 5:30 ಎದ್ದೇಳಿ, ಅದು ಡಿಸಿಪ್ಲಿನ್. ಅಲಾರಮ್ಮೇ ಇಲ್ಲ ಸರ್, ನಾನು 5:30 ಎದ್ಬಿಡ್ತೀನಿ ಸರ್, ಇದು ಡಿಸಿಪ್ಲಿನ್. ಅದು ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಆಗಲಿ ಸೋಮವಾರ ಆಗಲಿ ನಾನು 5:30 ಎದ್ದೇಳ್ತೀನಿ ಸರ್ ಡೈಲಿ, ಅದು ಡಿಸಿಪ್ಲಿನ್. ಆದರೆ ಗುರುಗಳು ಹೇಳಿಬಿಟ್ರು ಅಂತ ಯಾವುದೋ ಒಂದಿನ 4:15 ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಡೋದು, ಇನ್ನು ಮಿಕ್ಕಿದ್ದೀನಿ 7 ಗಂಟೆಗೆ ಎದ್ದೋಳೋದು, ಅದಲ್ಲ. ಪರವಾಗಿಲ್ಲ, ನಿನ್ಗೆ 6 ಗಂಟೆಗೆ ಎದ್ದೊಳಗಾಗುತ್ತೆ, 6 ಗಂಟೆಗೆ ಎದ್ದೇಳು, ಡೈಲಿ ಎದ್ದೇಳು. ಒಂದಿನ 4:00 ಎದ್ದೇಳೋದು, ಒಂದ್ ದಿವಸ 6 ಗಂಟೆಗೆ ಎದ್ದೇಳೋದು, ಒಂದ್ ದಿವಸ 9 ಗಂಟೆಗೆ ಎದ್ದೇಳೋದು, ಇದು ಸರಿಯಲ್ಲ. ಎಷ್ಟೋ ಜನ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, 4:00 ಎದ್ಬಿಟ್ರೆ ಅದ್ಭುತ. ಹೌದು, ಅದೊಂದು ಅದ್ಭುತವಾದ ಸಮಯವೇ ಹೌದು. ಬಟ್ ನಿಮ್ಗೆ ಆಗಲ್ವಾ? ನಿರಂತರವಾಗಿ 5:30 ಎದ್ದೇಳಿ, ಏನು ತೊಂದರೆ ಇಲ್ಲ. ಒಂದ್ಸತಿ 4:00 ಎದ್ಬಿಟ್ಟು ಧ್ಯಾನ ಮಾಡಿಬಿಡೋದು, ಇನ್ನೊಂದ್ಸತಿ 9 ಗಂಟೆಗೆ ಎದ್ದೋಳೋದು, ಇದು ಬೇಡ. ಅದಕ್ಕೆ ಇವತ್ತಿಂದ ಕರೆಕ್ಟಾಗಿ 5:30 ಎದ್ದೇಳಿ, ಪರವಾಗಿಲ್ಲ, ಚೆನ್ನಾಗಿ ನಿದ್ದೆ ಮಾಡಿ. ಏನು 4:00 ಎದ್ದೇನೂ ಆಗಬೇಕಾದಿಲ್ಲ, 5:30 ಎದ್ದೇಳಿ. ಆದರೆ ಮಲಗೋ ಸಮಯ ಬೇಗ ಆಗಬೇಕು, ಎದ್ದೇಳೋ ಸಮಯವೂ ಬೇಗ ಆಗಬೇಕು. ಆ ಮಲಗಿ ಅಥವಾ ಆ ಎದ್ದು ಮತ್ತು ರಾತ್ರಿ ಮಲಗೋ ವೇಳೆ ನಡುವಿನ ಈ ಸಮಯವನ್ನು ತುಂಬ ಪ್ರೊಡಕ್ಟಿವ್ ಆಗಿ ನಿಮ್ಮ ಜೀವನಕ್ಕೆ ಉಪಯೋಗ ಆಗೋ ಥರ ಬಳಸ್ಕೊಳ್ಬೇಕು. ಯಾಕಂದರೆ ರತನ್ ಟಾಟಾ ಅವ್ರಿಗಿದ್ದ ಸಮಯವೇ, ಮೋದಿಗಿದ್ದ ಸಮಯವೇ, ಅಥವಾ ಅಬ್ದುಲ್ ಕಲಾಂ ಅವ್ರಿಗಿದ್ದ ಸಮಯವೇ, ಅಥವಾ ಪುನೀತ್ ರಾಜ್ಕುಮಾರ್ ಅನ್ನೋ ಮಹಾನ್ ಭಾವರಿಗಿದ್ದ ಸಮಯವೇ ನಮಗೂ ನಿಮಗೂ ಇರೋದು, ಹೌದಲ್ಲ? ಅವ್ರ ಹಂಗೆ ನಾವ್ಯಾಕೆ ಹಿಂಗೆ? ಯಾಕಂದ್ರೆ ಅವರು ಈಡದ ಕೆಲಸವನ್ನ ಬಿಡದೆ ಮಾಡಿದ್ರು ಅವರು. ನಮ್ದು ಹಂಗಲ್ಲ, ಏನೋ ಮಾಡಬೇಕು ಅಂತ ಹೋಯ್ತೀವಿ, ಅಷ್ಟೊತ್ತಿಗೆ ಅಲ್ಲಿ ಯಾರೋ ಕರೆದು ಬಿಡ್ತಾರೆ, ಇದು ಬಿಟ್ಬಿಟ್ಟು ಅವರಿಂದ ಹೊಂಟೋಗ್ಬಿಡ್ತೀವಿ ಅಲ್ವಾ? ಸೊ ಹಾಗಾಗಿ ನೀವು ಸೋತಿಲ್ಲ, ನೀವು ಕೇವಲ ಹಿನ್ನಡೆ ಅನುಭವಿಸಿದ್ದೀರಿ. ಸೊ 5:30 ಎದ್ದೇಳಿ, ಮತ್ತೆ ರಾತ್ರಿ ಒಂದು 10:30 10:45 ಅಷ್ಟೊತ್ತಿಗೆ ನಿದ್ದೆ ಹೋಗಿ ಅಥವಾ ಮಲ್ಕೊಳ್ಳಿ. ಆ ಮಧ್ಯದ ಸಮಯದಲ್ಲಿ ಹೊರಗಿನ ಹೆಚ್ಚು ಫೋನ್ ಬಳಸೋದು, ಹೆಚ್ಚು ಅದು ಇದು ಹೊರಗಡೆ ಏನಾಗ್ತಿದೆ ಅದು ಇದು ಏನು ಬೇಡ. ನಿಮ್ಮ ಜೀವನ ನೀವು ಉದ್ಧಾರ ಮಾಡ್ಕೊಳ್ಳಿಕ್ಕೆ ಏನೇನು ಕಲಿಬೋದು, ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲರ ಬಗ್ಗೆ ಒಳ್ಳೇದು ಆಲೋಚನೆ ಮಾಡಿ. ನಿಮಗೆ ಇಲ್ಲಿ ಯಾರೂ ಅನ್ಯಾಯ ಮಾಡಿಲ್ಲ, ಅಥವಾ ಯಾರೋ ಮುಂದೆ ಹೋಗ್ಬಿಟ್ರು ನಾನು ಇಲ್ಲೇ ಇದ್ದೀನಿ, ಬೇಡ. ಮುಂದೋಗಿರೋರು ಅವ್ರ ಶ್ರಮದಿಂದ ಹೋಗಿದ್ದಾರೆ, ಹಿಂದಿರೋರು ಅವ್ರವ್ರ ಲೇಸಿನೆಸ್ಸಿಂದ ಹಿಂದೆ ಇದ್ದಾರೆ, ಹೌದಲ್ಲ? ಹಾಗಾಗಿ ನಾನು ಇಲ್ಲಿದ್ದೀನಿ, ನನ್ನ ಮುಂದೆ ಯಾರವ್ರೆ, ನನ್ನ ಹಿಂದೆ ಯಾರವ್ರೆ ಅಂತ ತುಂಬ ಯೋಚಿಸೋಕೆ ಹೋಗಬಾರ್ದು. ನಾನು ಇಲ್ಲಿದ್ದೀನಿ, ಮುಂದೆ ಹೋಗ್ಲಿಕ್ಕೆ ಏನು ಮಾಡಬೇಕು ಅಷ್ಟೇ ಯೋಚನೆ ಮಾಡಬೇಕು.
ಮುಂದೆ ಹೋಗಿರೋರ ಬಗ್ಗೆ ಕೋಪ ಬೇಡ, ಹೋಗ್ಬಿಟ್ನಲ್ಲ ಅಂತ ಅಸೂಹೆ ಬೇಡ. ಹಿಂದಿರೋರ ಬಗ್ಗೆ ಆಡ್ಕೊಂಡು ನಗಬಾರ್ದು. ಹ್ಮ್ ಹ್ಮ್ ನಾನು ಇಲ್ಲಿದ್ದೀನಿ ನೋಡ, ನನ್ನ ಮಕ್ಳು ಇನ್ನೂ ಅಲ್ಲೇ ಅವರೇ ಅಂತ ಆಡ್ಕೊಂಡು ನಗಬಾರ್ದು. ಹ್ಮ್ ಹ್ಮ್ ಮುಂದು ನೋಡು ಯಾರು ತಲೆ ಹೊಡೆದು ಹೋದ್ನೋ, ದೊಡ್ಡ ಮನೆ ಕಟ್ದ, ಅವ್ನು ಕಟ್ಟೇವನೇ, ಅವ್ನು ಏನು ತಲೆ ಹೊಡೆದು ಕಟ್ಟ ನಾನು ವಿಧಿ ನೋಡ್ಕೊಳ್ಳುತ್ತೆ, ನಮ್ಗೆ ಅಸೂಹೆ ಬರಬಾರ್ದು. ಹ್ಮ್ ಹ್ಮ್ ಅವ್ನು ಕಟ್ಟಿದ್ನ ಖುಷಿ ಪಡ್ಬೇಕು ನಾವು. ಹ್ಮ್ ಸೊ ಹೀಗೆ ನಮ್ಮೊಳಗಡೆ ನಾವು ಮೊದಲು ಪ್ಯೂರಿಫೈ ಆಗಬೇಕು, ಶುದ್ಧೀಕರಿಸ್ಕೊಳ್ಬೇಕು. ಈ ವಾಟರ್ ಪ್ಯೂರಿಫೈ ಕೊಳೆ ನೀರನ್ನು ಕುಡಿಯೋದಕ್ಕೆ ಯೋಗ್ಯವಾಗಿ ನೀರಾಗಿ ಬದಲಾಯಿಸುತ್ತಲ್ಲ ಈ ಫಿಲ್ಟರ್ ವಾಟರ್. ಸೊ ಹಂಗೆ ನಾವು ಕೂಡ ಶುದ್ಧಿ ಆಗಬೇಕು. ಯಾರೋ ಬಂದು ಮಾಡೋದಲ್ಲ, ನಮಗೆ ನಾವು ಶುದ್ಧಿ ಆಗಬೇಕು. ಯಾಕೆ ನನಗೆ ಆಗ್ತಿಲ್ಲ, ಯಾಕೆ ನಾನು 5 ಎದ್ದೇಳ್ತಾ ಇಲ್ಲ, ಯಾಕೆ ಒಂದಿನ ಎದ್ದೇಳ್ತೀನಿ ಧ್ಯಾನ ಮಾಡ್ತೀನಿ ಮತ್ತು ಮಾರನೇ ದಿನ ಹಂಗೆ ಮಲಗ್ತೀನಿ, ಸೊ ರಾತ್ರಿ ಮಲಗೋದು ಲೇಟ್ ಆಗ್ತಿದೆಯಾ, ಅಥವಾ ಸುಮ್ಮನೆ ಅನಾವಶ್ಯಕವಾಗಿ ಯಾರ್ಯಾರಿಗೂ ಮೆಸೇಜ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನ. ಸೊ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತಾ ಹೋದರೆ ಆತ್ಮಸಾಕ್ಷಿ ಹಿಡಿದ್ರೆ ಕೆರ್ದಲ್ಲಿ ಹೊಡೆದು ಬುದ್ಧಿ ಹೇಳುತ್ತೆ. ಆತ್ಮಸಾಕ್ಷಿ ಇದ್ರೆ ಅಲ್ವಾ? ಯೋಚಿಸಬೇಡಿ, ಕಂಟಿನ್ಯೂ ಮಾಡಿ. ಒಂದೊಳ್ಳೆ ಡಿಸಿಪ್ಲಿನ್, ನಾನು ಹೇಳಿದ್ನಲ್ಲ 5 ಎದ್ದೇಳಿದ್ರೆ ಡೈಲಿ 5 ಎದ್ದೇಳಿ ಸ್ವಲ್ಪ ಧ್ಯಾನ ಮಾಡಿ, ಸ್ವಲ್ಪ ವಾಕಿಂಗ್ ಮಾಡಿ, ಒಳ್ಳೇದು ಯೋಚಿಸಿ, ಒಂದೊಳ್ಳೆ ಈ ಥರದ ಕಾರ್ಯಕ್ರಮಗಳು ಕೇಳ್ತಾ ಹೋಗಿ ಕಾಲಕ್ರಮೇಣ ಕೃಷ್ಣ ಪ್ರಜ್ಞೆ, ಕೃಷ್ಣನ ಕಥೆಗಳನ್ನು ಕೇಳ್ತಾ, ಕೃಷ್ಣನ ಲೀಲೆಗಳನ್ನು ಕೇಳ್ತಾ, ಇಂಥ ಕೃಷ್ಣ ಭಕ್ತರ ಕಥೆಗಳನ್ನು ಕೇಳ್ತಾ, ಈ ಜನರ ಕಥೆಗಳನ್ನು ಕೇಳ್ತಾ ಕಾಲಕ್ರಮೇಣ ನೀವು ಅದ್ಭುತವಾಗಿ ನಿಮ್ಮ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಸ್ವಲ್ಪ ಸಮಯ ಬೇಕು. ಬಟ್ ಈ ಥರ ಏನಾದರೂ ಒಂಚೂರು ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗ್ತಾ ಇಲ್ಲ ಅಂತ ನಿಮಗೆ ನೀವು ಯಾಕೋ ದುಃಖ ಆದಾಗ, ಬೇಜಾರಾದಾಗ ಪರವಾಗಿಲ್ಲ, ರಿಲ್ಯಾಕ್ಸ್, ಮತ್ತೆ ಶುರು ಮಾಡಿ. ಮತ್ತಲ್ಲೆಲ್ಲೋ ಸೋಲ್ತೀರ. ನಾನು ಹೇಳಿದ್ನಲ್ಲ, ಎಲ್ಲೋ ವಿಜಯಪುರದಿಂದ ಬೆಂಗಳೂರಿಗೆ ಬರ್ತಾ ಇದ್ದೀರಾ ಬೈಕಲ್ಲಿ, ಸಡನ್ನಾಗಿ ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕಿಸ್ಕೊಂಡ್ರು ಕೂಡ ಅಲ್ಲೆಲ್ಲೋ ಪೆಟ್ರೋಲ್ ಖಾಲಿ ಆಯಿತು. ಅಯ್ಯೋ ಪೆಟ್ರೋಲ್ ಖಾಲಿ ಆಯಿತು ಅಂತ ಎಲ್ಲೋ ಸೈಡಿಗೆ ಗಾಡಿ ದೂಕ್ಬಿಟ್ಟು ಬೆಂಕಿಗೆ ಬಿಡ್ತೀರಾ? ಇಲ್ಲ, ಮತ್ತೆ ಪೆಟ್ರೋಲ್ ಹಾಕ್ಸ್ಕೊಳ್ತೀರಾ, ಜರ್ನಿ ಮುಂದುವರಿಸ್ತೀರಾ. ಬರಲೇಬೇಕಲ್ಲ. ಪೆಟ್ರೋಲ್ ಖಾಲಿ ಆಯಿತು ಅಂತ ನಾವು ಹೋಗೋದನ್ನೇ ಬಿಟ್ಬಿಟ್ವಾ, ಅಥವಾ ಬೈಕ್ ಓಡಿಸೋದನ್ನೇ ಬಿಟ್ಬಿಟ್ವಾ? ಇಲ್ಲ, ಮತ್ತೆ ಬಂಕ್ಗೆ ಹೋದೋ, ಪೆಟ್ರೋಲ್ ತುಂಬಿಸ್ಕೊಂಡು ಮತ್ತೆ ಬಂದೋ. ಹಂಗೆ ಬದುಕಲ್ಲಿ ಈ ಥರ ಸೋತಾಗ ಗುರುಗಳು ಅನ್ನೋ ಬಂಕ್ಗಳಿಗೆ ಹೋಗಬೇಕು, ಗುರುಗಳ ಹತ್ರ ಏನೋ ಕೇಳಬೇಕು, ಅಥವಾ ತಿಳಿದವ್ರ ಹತ್ರ ಏನೋ ಮಾತಾಡಬೇಕು, ಮತ್ತೆ ಜ್ಞಾನ ಅನ್ನೋ ಪೆಟ್ರೋಲ್ ತುಂಬಿಕೊಳ್ಬೇಕು, ಮತ್ತೆ ನಮ್ಮ ಪ್ರಯಾಣ ಮುಂದುವರಿಸಬೇಕು. ಇವತ್ತಿನಿಂದ ಕಂಟಿನ್ಯೂ ಮಾಡ್ತೀನಿ ಸರ್. ಆಗಲಿ ನೋಡಿ, ಕಂಟಿನ್ಯೂ ಮಾಡ್ತೀವೋ ಬಿಡ್ತೀವೋ, ಅಲ್ಟಿಮೇಟ್ಲಿ ನಾವು ಮಾಡೋದ್ರಿಂದ ನಮ್ಮ ಬದುಕೆ ಉದ್ಧಾರ ಆಗೋದು, ನಾವು ಬಿಡೋದ್ರಿಂದ ನಮ್ಮ ಬದುಕೆ ಹಾಳಾಗೋದು ಅಲ್ವೇ? ಸೊ ಹಾಗಾಗಿ ಈಗ ನೋಡಿ, ನಾನು ಇಷ್ಟೊತ್ತಾದರೂ ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ, ಅದು ನನ್ನ ಖುಷಿ, ನನ್ನ ನೆಮ್ಮದಿ, ನನ್ನ ಈ ದಾರಿಯಲ್ಲಿ ನನಗಿದೇನೋ ನನ್ನ ಬದುಕಿಗೆ ಚೆನ್ನಾಗಿದೆ, ಅಥವಾ ನನಗೆ ಜನರ ಪ್ರೀತಿ ಕೊಡ್ತಾ ಇದೆ, ನಾನು ಇದನ್ನು ಅದ್ಭುತವಾಗಿ ಖುಷಿಯಿಂದ ಮಾಡ್ತೀನಿ. ಇದೇ ಸಮಯವನ್ನು ನಾನು ಯಾವುದೋ IPL ಮ್ಯಾಚ್ ನೋಡಿಕೊಂಡು ಇನ್ನೇನೋ ಮಾಡ್ಕೊಂಡು ಕೂತ್ಕೊಬೋದು, ಹಾಗಂತ ತಪ್ಪು ಅಂತ ನಾನು ಹೇಳಲ್ಲ. ನನಗಿದು ಖುಷಿ ಅಲ್ವಾ? ಯಾವಾಗ ಖುಷಿ ಐತೆ ಅದು ಮಾಡು ಅಷ್ಟೇ. ನಾನು ಈಗ ಫ್ರೆಂಡ್ಸ್ ಜೊತೆ ಹೋಗಿ ಏನೋ ತಪ್ಪು ಪಾರ್ಟಿಗಳಲ್ಲಿ ಭಾಗವಹಿಸೋಕೆ ಅವಕಾಶ ನನಗೇನಿಲ್ವಾ? ನಾನು ಬೆಂಗಳೂರು ಪೇಟೆಲ್ಲೇ ಇದ್ದೀನಿ. ನಾನು ಅಂತ ಎಲ್ಲ ಸ್ನೇಹಿತರ ಏನು ಫ್ರೆಂಡ್ಶಿಪ್ ಅಂತೂ ಅಥವಾ ಅಂಥವ್ರಂತೂ ನಂಗೆ ಪರಿಚಯ ಇದ್ದಾರೆ. ಬಟ್ ನಾನು ಹೋಗಲ್ಲ. ಯಾಕೆ? ನಾನು ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರ್ದು ಅದು ನನಗೆ ಗೊತ್ತಿರಬೇಕು. ಅವ್ರು ಕರೀತಾರೆ, ಬಟ್ ಹೋಗೋ ನನಗೆ ಬುದ್ಧಿ ಇರಬೇಕಲ್ವಾ? ಅಯ್ಯೋ, ಎಷ್ಟು ಹುಡುಗರು ಹೇಳ್ತಾರೆ, ಅಯ್ಯೋ ನನ್ನ ಫ್ರೆಂಡ್ಸ್ ಕರೆದ್ಬಿಟ್ಟು ಕೂಡಿಸ್ಬಿಟ್ಟು ಹಾಳು ಮಾಡಿಬಿಟ್ರು ಸರ್, ಅವತ್ತಿಂದ ಕುಡಿಯೋಕೆ ಶುರು ಮಾಡಿದೆ. ಆಯ್ತಪ್ಪ, ಫ್ರೆಂಡ್ಸ್ ಕರೆದ್ರು, ನಿನಗೆ ಬುದ್ಧಿ ಎಲ್ಲ ಹೋಗಿತ್ತು? ಈಗ ನೀನು ಕೂಡ್ದು ತೂರಾಡಿ ಅದಕ್ಕೆ ಏನು ಕುಡಿಯೋಕೆ ದುಡ್ಡು ಇಲ್ಲದೆ ಅವ್ರಿವ್ರ ಹತ್ರ ಥೂ ಅಂತ ಉಗಿಸ್ಕೊಂಡು ಈ ಸ್ಥಿತಿಗೆ ಬಂದಿದೆಯಲ್ಲ, ಈಗ ಬರ್ತಾರ ನಿನ್ನ ಫ್ರೆಂಡ್ಗಳು? ಯಾರು ಬರಲ್ಲ ಸರ್, ಬರಲ್ಲ. ಹಾಗಾಗಿ ನಮ್ಮ ಜೀವನಕ್ಕೆ ನಾವು ಬುದ್ಧಿ ಕಲ್ತ್ಕೊಳ್ಬೇಕು. ಆಯ್ತಾ? ಆಗ್ಲಿ, ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ದೇವ್ರು ನಿಮ್ಮನ್ನ ಚೆನ್ನಾಗಿ, ಬಹಳ ಖುಷಿ ಆಯ್ತು ಸರ್ ನಿಮ್ಮ ಕರೆ ಸಿಕ್ಕಿ ಇವತ್ತು ಮಾತಾಡಿ. ಆಗಲಿ, ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಒಳ್ಳೇದಾಗಲಿ. ಸ್ವಲ್ಪ ಏನು ಚೆನ್ನಾಗಿ ಮನೆ ಊಟ ತಿಂತ, ಅಪ್ಪ ಅಮ್ಮನನ್ನು ಗೌರವಿಸ್ಕೊಳ್ತಾ, ಬೆಳಿಗ್ಗೆ ಬೇಗ ಎದ್ದೇಳಿ, ಸೊ ಹಣೆಗೊಂದು ಬೊಟ್ಟಿಟ್ಕೊಳ್ಳಿ, ನಿಮ್ಮ ಕೆಲಸವನ್ನು ಚೆನ್ನಾಗಿ ಮಾಡಿ, ಸ್ವಲ್ಪ ಭಗವದ್ಗೀತೆ ಪುಸ್ತಕ ತಂದಿಟ್ಕೊಂಡು ಓದಿ, ಯಾರಾದರೂ ಫ್ರೆಂಡ್ಸ್ಗಳು ಸಿಕ್ಕಾಗ ಮಾತಾಡಿ, ಬಟ್ ಕೆಟ್ಟ ಶಬ್ದಗಳು ಮಾತಾಡೋ ಹತ್ರ ನಿಲ್ಲಬೇಡಿ. ಆ್ಯಂಡ್ ಪುಸ್ತಕಗಳನ್ನು ಓದಿ, ಇಂಥ ಕಾರ್ಯಕ್ರಮಗಳು ಕೇಳ್ತಾ ಹೋಗಿ. ಅಂತಿಮವಾಗಿ ನಾವು ಎಂಥವ್ರ ವಿಚಾರಗಳನ್ನ ಕೇಳ್ತೀವಿ, ಯಾರ ಜೊತೆ ಇರ್ತೀವೋ ನಾವು ಹಾಗಾಗ್ತೀವಿ. ಹಾಗೆ ನಿಮ್ಮ ಬಿಳೆ ಬಟ್ಟೆ ತಗೊಂಡೋಗ್ಬಿಟ್ಟು ಈ ಬಕೀಟ್ ಒಳಗಡೆ ಈಗ ಕಲರ್ ಬಟ್ಟೆಗಳನ್ನೆಲ್ಲ ಬಕೀಟ್ ಒಳಗಡೆ ನೆನೆ ಹಾಕಿರ್ತಾರಲ್ಲ, ಇಂಡೋಕ್ಕಿಂತ ಮುಂಚೆ, ಬಟ್ಟೆ ಒಗೆಯೋಕ್ಕಿಂತ ಮುಂಚೆ ನೆನೆ ಹಾಕಿರ್ತಾರೆ, ಗೊತ್ತಾ? ಅಲ್ಲಿ ಎಷ್ಟೋ ಬಟ್ಟೆಗಳು ಬಣ್ಣ ಬಿಟ್ಕೊಂಡ್ಬಿಟ್ಟಿರ್ತವೆ. ಅದ್ರ ಮಧ್ಯೆ ತಗೊಂಡೋಗಿ ಒಂದು ಬಿಳೆ ಬಟ್ಟೆ ಇಕ್ಬಿಡಿ,
ಹಾ ಸರ್. ಅವುಗಳು ಬಣ್ಣ ಎಲ್ಲ ಈ ಬಿಳೆ ಬಟ್ಟೆಗೂ ಆಗುತ್ತೆ. ಹಾ ಹಾ, ಅದ ಯಾರ ಜೊತೆ ಇರ್ತೇವೆ ಅದೇ ತರ ಬರ್ತದೆ. ಅವುಗಳು ಬಣ್ಣನೇ ಇದಕ್ಕೂ ಆಗ್ಬಿಡುತ್ತೆ. ಹಾ ಹಾ ಹಂಗೆ ನಾವು ಎಂಥವ್ರ ಜೊತೆ ಇದ್ದೀವೋ ಅವ್ರ ಬಣ್ಣ ನಮಗೂ ಬಂದ್ಬಿಡುತ್ತೆ. ಹಾ ಹಾ ನಾವು ಎಚ್ಚರವಾಗಿರಬೇಕು. ಸರಿ. ದೇವ್ರು ಒಳ್ಳೇದು ಮಾಡಲಿ, ಶುಭವಾಗ್ಲಿ ನಿಮಗೆ. ಹಾ ಸರ್. ಹಾ ಒಳ್ಳೇದಾಗಿ. ಸರಿ. ಗೋವಿಂದ, ನೋಡಿದ್ರಲ್ಲ ಎಂಥ ಪ್ರಶ್ನೆ, ಕನ್ಸಿಸ್ಟೆನ್ಸಿ ಇಲ್ಲ ಅಂತ. ಪಾಪ ಏನೋ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಬಟ್ ಅವರಿಗೆ ಸ್ವಲ್ಪ ಮಾರ್ಗದರ್ಶನ ಬೇಕಿತ್ತಷ್ಟೆ. ಶುಭವಾಗಲಿ.